ಅಶ್ವಿನಿ ಆರ್ ಶೆಟ್ಟಿ. ನಿಮಗೆಲ್ಲ ಬಲ್ಲಾಲ್ಸ್ ಕ್ಯಾಬೋಸಿಗೆ ಸ್ವಾಗತ. ಬೆಲ್ಲ ಹಾಗೂ ಕ್ಯಾರೆಟ್ ಅನ್ನು ಯೂಸ್ ಮಾಡಿಕೊಂಡು ಸಿಹಿಯಾದ ರುಚಿಯಾದ ಪರೋಟವನ್ನು ಹೇಗೆ ಮಾಡೋದು ಅಂತ ನೋಡುವ. ಹೋಳಿಗೆ ಥರನೇ ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಬ್ರೇಕ್ಫಾಸ್ಟ್ ಆರ್ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಇದು. ಈ ವಿಡಿಯೋ ಅಲ್ಲದೆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬಲ್ಲಾಲ್ಸ್ ಕ್ಯಾಬೋಸನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಯಮ್ಮಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಒಟ್ಟಿಗೆ ನಾನು ದಿನ ನಿಮ್ಮ ಮುಂದೆ ಬರ್ತಾ ಇರ್ತೇನೆ. ಕ್ಯಾರೆಟ್ ಹಾಗೂ ಬೆಲ್ಲದ ಹೋಳಿಗೆ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೇನೆ ನಾನು ಆಲ್ರೆಡಿ. 1 ಬೌಲ್ನಷ್ಟು ಮೈದಾ ಹಾಗೂ 1 ಬೌಲ್ನಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನೀಟಾಗಿ ಇದನ್ನು ನೆಡ್ ಮಾಡಿ ಇಟ್ಕೊಂಡಿದ್ದೇನೆ. 10 ನಿಮಿಷ ಮುಚ್ಚಿಟ್ರೆ ನಮ್ಮ ಹಿಟ್ಟು ರೆಡಿ ಆಗ್ತದೆ ಫ್ರೆಂಡ್ಸ್. ಬೆಲ್ಲ ಅರ್ಧ ಬೌಲ್ನಷ್ಟು, 1 ಬೌಲ್ನಷ್ಟು ತುರಿದಿಟ್ಟ ಕ್ಯಾರೆಟ್, ಕಾಯಿಸ್ಕೊಳ್ಳಿಕ್ಕೆ ಸ್ವಲ್ಪ ತುಪ್ಪ. ಫ್ರೆಂಡ್ಸ್, ಹಿಟ್ಟನ್ನು ಕಲಿಸುವಾಗ 1:1 ಪ್ರಮಾಣದಲ್ಲಿ ಮೈದಾ ಹಾಗೂ ಗೋಧಿ ಹಿಟ್ಟನ್ನು ಹಾಕಿದ್ದೇನೆ. ಬಿಸಿಯಾದ ಪ್ಯಾನಿಗೆ ಫಸ್ಟಿಗೆ ನಾವು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಕ್ಯಾರೆಟನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳುವ, ಹಸಿ ವಾಸನೆ ಹೋಗುವವರೆಗೆ. ಸ್ವಲ್ಪ ಕಲರ್ ಸಹ ಇದರದ್ದು ಚೇಂಜ್ ಆಗ್ತದೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗ್ತದೆ, ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ. ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಸ್ ನನಗೆ ಇನ್ಸ್ಪಿರೇಷನ್ ಫ್ರೆಂಡ್ಸ್. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು 1-2 ನಿಮಿಷಗಳಷ್ಟು ಕಾಲ ಹುರಿದುಕೊಂಡ್ರೆ ಕಲರು ಚೇಂಜ್ ಆಯಿತು, ಅರೋಮ್ಯಾಟಿಕ್ ಆಯಿತು. ಈಗ ನಾನು ಇದರ ಫ್ಲೇಮನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು ಫ್ರೆಂಡ್ಸ್. ನೋಡಿ, ಈಗ ಫುಲ್ ತಣ್ಣಗಾಗಿದೆ. ತಣ್ಣಗಾದಮೇಲೆ ನಾನು ಇದಕ್ಕೆ ಬೆಲ್ಲವನ್ನು ಅರ್ಧ ಬೌಲ್ನಷ್ಟು ಹಾಕಿದೆ. ಬಿಸಿ ಇರುವಾಗಲೇ ಹಾಕಿದರೆ ಬೆಲ್ಲ ಕರಗ್ತದೆ, ಬಿಸಿ ಇರುವಾಗ ಹಾಕಬಾರ್ದು, ನೀರಾಗ್ತದೆ ಈ ಮಿಶ್ರಣ. ಸೊ ಕಂಪ್ಲೀಟಾಗಿ ತಣ್ಣಗಾದ ನಂತರ ಬೆಲ್ಲವನ್ನು ಹಾಕಿ, ಏಲಕ್ಕಿ ಪುಡಿಯ ಫ್ಲೇವರ್ ಇಷ್ಟ ಆಗ್ತದೆ ಹೇಳುವವರು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಹಾಕ್ಕೊಳ್ಬೋದು. ಈಗ ಹಿಟ್ಟಿನಿಂದ ಸ್ವಲ್ಪ ಹಿಟ್ಟನ್ನು ಬೇರ್ಪಡಿಸ್ಕೊಂಡು ನಾನು ಡ್ರೈ ಹಿಟ್ಟನ್ನು ಹಾಕಿ ಚಪಾತಿ ಥರ ರೋಲ್ ಮಾಡ್ಕೊಳ್ತೇನೆ. ಹೀಗೆ 2 ಚಪಾತಿಗಳನ್ನು ನಾನು ಮಾಡಿಟ್ಕೊಳ್ಬೇಕು. ನಂತರ ನೆಕ್ಸ್ಟ್ನ ಸ್ಟೆಪ್ಪನ್ನು ಮಾಡಬಹುದು. ನೀಟಾಗಿ ನಾವು ಯಾವ ಥರ ಚಪಾತಿಯನ್ನು ರೋಲ್ ಮಾಡಿ ಫ್ಲ್ಯಾಟ್ ಮಾಡ್ತೇವೆ ಅದೇ ಥರ ಇದನ್ನು ಮಾಡಿಕೊಂಡ್ರೆ ಆಯಿತು. ಎಸ್, ನೋಡಿ, ಈಕ್ವಲ್ ಥಿಕ್ನೆಸ್ ಇರಬೇಕು. ಈಗ 1 ಆಲ್ರೆಡಿ ಮಾಡಿಟ್ಟಿದ್ದೇನೆ, 1 ಇಲ್ಲಿ ಇದೆ. ಈಗ ನಾವು ರೆಡಿ ಮಾಡಿಟ್ಟಂತಹ ಕ್ಯಾರೆಟ್ನ ಮಿಶ್ರಣವನ್ನು ಸರಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಳುವ. ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಬಹುದು, ಏನಂದರೆ ಕ್ಯಾಶ್ಯೂ ಬಾದಾಮನ್ನು ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಿಕೊಂಡು ಇದರ ಜೊತೆಗೆ ಆ್ಯಡ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಇನ್ನಷ್ಟು ರಿಚ್ ಆಗ್ತದೆ ಈ ಪರೋಟ. ಆಪ್ಷನಲ್ ಅದು. ನಾನು ನಿಮಗೆ ಟಿಪ್ಸನ್ನು ಶೇರ್ ಮಾಡಿದೆ ಅಷ್ಟೇ, ಆ್ಯಡ್ ಮಾಡ್ಕೊಳ್ಬಹುದು ಅನ್ನುವ ಒಂದು ಆಪ್ಷನನ್ನು. ಎಸ್, ಈಗ ನಾನು ಕರೆಕ್ಟಾಗಿ ಸ್ಪ್ರೆಡ್ ಮಾಡಿ ಒಂದರ ಮೇಲೆ ಇನ್ನೊಂದು ಚಪಾತಿಯನ್ನು ಇಟ್ಟು ಸ್ವಲ್ಪ ಎಡ್ಜಸ್ಸನ್ನು ಪ್ರೆಸ್ ಮಾಡಿಕೊಂಡೆ ಸೀಲ್ ಮಾಡಬೇಕು. ಸೈಡ್ಗಳಲ್ಲಿ ಕೈ ಬೆರಳ ಸಹಾಯದಿಂದ ಈ ಥರ ಪಿಂಚ್ ಮಾಡಿಕೊಂಡು ಈ ಶೇಪನ್ನು ಕೊಟ್ಟರೆ ನಮ್ಮ ಒಂದು ಪರೋಟಕ್ಕೆ ಹೊಸ ತರಹದ ಒಂದು ಲುಕ್ ಬರ್ತದೆ. ಎಸ್, ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿರುವ ಟಚ್ ಅಷ್ಟೇ ಇದು. ನಿಧಾನವಾಗಿ ಕೈ ಬೆರಳುಗಳ ಸಹಾಯದಿಂದ ಪಿಂಚ್ ಮಾಡ್ತಾ ಬಂದರೆ ಆಯಿತು. ಎಸ್, ನೋಡಿ, ಈ ಥರ ಕರೆಕ್ಟಾಗಿ ಈಗ ಸೀಲ್ ಆಗಿದೆ. ಬಿಸಿಯಾದ ತವಕ್ಕೆ ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು. ಎಸ್, ಪರೋಟ ಚಪಾತಿ ಹೇಳಿದರೆ ತುಪ್ಪ ಇದ್ರೇ ರುಚಿ ಜಾಸ್ತಿ ಅಲ್ಲ ಫ್ರೆಂಡ್ಸ್. ಎಸ್, ದೇಸಿ ಘೀಯನ್ನು ನಾನು ಹಾಕಿದೆ, ಮನೆಯಲ್ಲೇ ಮಾಡಿದ ತುಪ್ಪ. ತುಪ್ಪ ಹೇಗೆ ಮಾಡೋದು ಅನ್ನೋ ವಿಡಿಯೋವನ್ನು ನಾನು ಬಲ್ಲಾಲ್ಸ್ ಕ್ಯಾಬೋಸಲ್ಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. 2 ಕಡೆಯೂ ಗೋಲ್ಡನ್ ಬ್ರೌನ್ ಸ್ಪಾಟ್ಸ್ ಬರೋವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ. ಸ್ವಲ್ಪ ಥಿಕ್ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತದೆ. 2 ಕಡೆಗೆ ತುಪ್ಪವನ್ನು ಸವರಿದೆ ನಾನು. ಸೈಡಸ್ಸನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಎಸ್, ನೋಡಿ, ಅಮೇಝಿಂಗ್ ಆಗಿರುವ ಘಮಘಮಿಸುವ ಬೆಲ್ಲದ ಕ್ಯಾರೆಟ್ ಪರೋಟ ಸವಿಯಲು ಸಿದ್ಧವಾಗಿದೆ. ನೀವು ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋವನ್ನು, ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾವತ್ತೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ಯಮ್ಮಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.